ನೋಡಿ, ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಹಾಫ್ ಫಿಲ್ಡ್ ಸಬ್ ಶೆಲ್ಸ್. ನಿಮಗೊಂದು ರೀಸನ್ ಗೊತ್ತಿರಬೇಕು. ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಅಂಡ್ ದೆನ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್ ಅಂತ. ಓಕೆ, ಸ್ಟೆಬಿಲಿಟಿ ಡ್ಯೂ ಟು ಫಾಲೋಯಿಂಗ್ ರೀಸನ್. ಹಾಗಾದ್ರೆ ಹಾಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಸ್ಟೇಬಲ್ ಆಗ್ಬೇಕು ಅಂದ್ರೆ ವಾಟ್ ಆರ್ ದಿ ರೀಸನ್ಸ್ ಇನ್ವಾಲ್ವ್? ಟೂ ರೀಸನ್ಸ್. ಫಸ್ಟ್ ಒನ್, ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಸಿಮೆಟ್ರಿಕಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ನೆಕ್ಸ್ಟ್ ಎಕ್ಸ್ಚೇಂಜ್ ಎನರ್ಜಿ. ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಫ್ ಒನ್ ಎಲೆಕ್ಟ್ರಾನ್ ವಿತ್ ಅನದರ್ ಎಲೆಕ್ಟ್ರಾನ್ ಡ್ಯೂ ಟು ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಫಸ್ಟ್ ಪಾಯಿಂಟ್ ನೋಡೋಣ. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿ ಇರುತ್ತೆ? ಇನ್ ದಿ ಹಾಫ್ ಫಿಲ್ಡ್ ಅಂಡ್ ದೆನ್ ಕಂಪ್ಲೀಟ್ಲಿ ಫಿಲ್ಡ್. ಎಕ್ಸಾಂಪಲ್ ಡಿ ಆರ್ಬಿಟ್ ತಗೋಣ. ಡಿ ಆರ್ಬಿಟಲ್ ಹೌ ಮೆನಿ ಡಿಜನರೇಟಿವ್ ಡಿ ಆರ್ಬಿಟಲ್ಸ್ ಇರುತ್ತೆ? 5 ಡಿಜನರೇಟಿವ್ ಡಿ ಆರ್ಬಿಟಲ್ಸ್ ಬರ್ಕೊಂಡಿದ್ದೀನಿ. 5 ಡಿಜನರೇಟಿವ್ ಡಿ ಆರ್ಬಿಟಲ್ಸ್. 1 2 3 4 and then 5. Half filled ಅಂದ್ರೆ totally each orbit consisting of how many electrons? 2 electrons. Each orbit consisting of 2 electrons. How many orbits are there? 1 2 3 4 and then 5 orbits are there. Okay, ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡಬಹುದು? 10 ಎಲೆಕ್ಟ್ರಾನ್ ಫಿಲ್ ಮಾಡ್ತಾ ಹೋಗಬಹುದು. ಬಟ್ ಹಾಫ್ ಫಿಲ್ಡ್ ಅಂದ್ರೆ ಏನಂದ್ರೆ ಇದರಲ್ಲಿ ಸಿಂಗಲ್ ಎಲೆಕ್ಟ್ರಾನ್, ಇದರಲ್ಲೂ ಸಿಂಗಲ್, ಇದರಲ್ಲೂ ಸಿಂಗಲ್, ಇದರಲ್ಲೂ ಸಿಂಗಲ್, ಇದರಲ್ಲೂ ಕೂಡ ಸಿಂಗಲ್. Totally 5 degenerative orbitals having 5 electrons. Each orbital having singly occupied orbit. Totally this we call as a half filled d orbital. Half filled d orbital. Okay, half filled ಅಂತಂದ್ರೆ ಏನಾಗಿರುತ್ತೆ? ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಸಿಂಗ್ಲಿ ಅಕ್ಯುಪೈ ಆಗಿದೆ. ಈ ತರ ಇದ್ದಾಗ ಇದನ್ನ ನಾನು ಏನಂತ ಕರಿತೀನಿ? ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ನೋಡಿ, 5 ಡಿಜನರೇಟಿವ್ ಡಿ ಆರ್ಬಿಟಲ್ ಇದೆ. ಇದು ಎಲ್ಲದರಲ್ಲೂ ಸಿಂಗಲ್ ಆಗಿ ಅಕ್ಯುಪೈ ಆಗಿದೆ ಅಂದ್ರೆ ಸಿಮೆಟ್ರಿಕಲಿ ಏನಾಗಿದೆ? ಡಿಸ್ಟ್ರಿಬ್ಯೂಟ್ ಆಗಿದೆ. ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್. ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್. ಓಕೆ, ನೆಕ್ಸ್ಟ್ ಫುಲ್ ಫಿಲ್ಡ್ ಅಂದ್ರೆ ಹೆಂಗಿರುತ್ತೆ? ಇದೇ 5 ಡಿಜನರೇಟಿವ್ ಡಿ ಆರ್ಬಿಟಲ್ 1 2 3 4 and then 5. 1 2 3 4 5 6 7 8 9 and then 10. ಕಂಪ್ಲೀಟ್ಲಿ ಫಿಲ್ಡ್ ಅಂತ ಕರಿತೀವಿ. ನೋಡಿ, ಈಚ್ ಆರ್ಬಿಟಲ್ ಹ್ಯಾವಿಂಗ್ 2 ಎಲೆಕ್ಟ್ರಾನ್, ಪೇರ್ಡ್ ಎಲೆಕ್ಟ್ರಾನ್. ಕಂಪ್ಲೀಟ್ಲಿ ಎಲ್ಲ ಏನಾಗಿದೆ? ಪೇರ್ ಆಗಿದೆ. ಇದನ್ನ ನಾನು ಎಂತ ಕರಿತೀನಿ? ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್. ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಅನದರ್ ಒನ್ ಪಾರ್ಷಿಯಲಿ ಫಿಲ್ಡ್ ಅಂತ. ಪಾರ್ಷಿಯಲಿ ಫಿಲ್ಡ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಇದೇ ಡಿಜನರೇಟಿವ್ ಡಿ ಆರ್ಬಿಟಲ್ ಎಷ್ಟು ಆರ್ಬಿಟಲ್ ಇದೆ? 1 2 3 4 ಅಂದ್ರೆ 5 ಆರ್ಬಿಟಲ್ ಇದೆ. ಪಾರ್ಷಿಯಲಿ ಫಿಲ್ಡ್ ಅಂದ್ರೆ 1 2 3 4 ಬರೀ 4 ಎಲೆಕ್ಟ್ರಾನ್ ಮಾತ್ರ ಇದೆ. ಇದು ಕೂಡ ಪಾರ್ಷಿಯಲಿ ಫಿಲ್ಡ್. ಇನ್ ಕೇಸ್ ಇನ್ನೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆಯ್ತು ಅಂದ್ರೆ ಎಲ್ಲ ಕೂಡ ಹಾಫ್ ಫಿಲ್ಡ್ ಅಂತ ಕರಿತೀವಿ. ಎಲ್ಲ ಕೂಡ ಸಿಂಗ್ಲಿ ಅಕ್ಯುಪೈ ಆಗಿದೆ. ಹಾಫ್. ಇದ್ರು ಕೂಡ ನೋಡಿ, 1 ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಮಾಡಬಹುದು. ಓನ್ಲಿ 1 ಇದೆ ಅಂದ್ರೆ ಹಾಫ್. ಇದರಲ್ಲಿ 1 ಇದೆ, ಹಾಫ್. ಟೋಟಲಿ ಎಲ್ಲ 5 ಆರ್ಬಿಟಲ್ ಕೂಡ ಸಿಂಗ್ಲಿ ಅಕ್ಯುಪೈ ಆಗಿದೆ ಅಂದ್ರೆ ಹಾಫ್ ಫಿಲ್ಡ್ ಅಂತ ಕರಿತೀವಿ. ಇನ್ ಕೇಸ್ ಇನ್ನೇನಾದ್ರು ಒಂದು ಪೇರ್ ಆಗಿದ್ದು ರಿಮೈನಿಂಗ್ ಎಲ್ಲ ಸಿಂಗ್ಲಿ ಅಕ್ಯುಪೈ ಆಗಿದೆ, ಇದು ದಿಸ್ ಇಸ್ ಪಾರ್ಷಿಯಲಿ ಫಿಲ್ಡ್. ಇನ್ ಕೇಸ್ ಇನ್ನೂ ಒಂದು ಪೇರ್ ಆಯ್ತು, ಇದು ಕೂಡ ಪಾರ್ಷಿಯಲಿ ಫಿಲ್ಡ್. ಇದು ಪೇರ್ ಆಯ್ತು, ಪಾರ್ಷಿಯಲಿ ಫಿಲ್ಡ್. ರಿಮೈನಿಂಗ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಯ್ತು, ಸಿಂಗ್ಲಿ ಅಕ್ಯುಪೈಡ್ ಆದ ಪಾರ್ಷಿಯಲಿ ಫಿಲ್ಡ್. ರಿಮೈನಿಂಗ್ ಒಂದೇ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಇದು ಕೂಡ ಪಾರ್ಷಿಯಲಿ ಫಿಲ್ಡ್ ಅಂತಾನೆ ಕರಿತೀವಿ. ಇನ್ ಕೇಸ್ ಈ ಆರ್ಬಿಟಲ್ ಕೂಡ ಏನಾದ್ರೂ ಫಿಲ್ ಆಯ್ತು ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಅಂತ ಕರಿತೀವಿ. ಟೋಟಲಿ ಕಂಪ್ಲೀಟ್ಲಿ ಫಿಲ್ಡ್. ಎಲ್ಲ ಆರ್ಬಿಟಲ್ ಕೂಡ ಪೇರ್ ಆಗಿದೆ. 1 ಎಲೆಕ್ಟ್ರಾನ್ ಕಮ್ಮಿ ಆಯ್ತು ಅಂದ್ರೆ ಪಾರ್ಷಿಯಲಿ ಫಿಲ್ಡ್. ದಿಸ್ ಇಸ್ ಆಲ್ಸೋ ಪಾರ್ಷಿಯಲಿ ಫಿಲ್ಡ್. ಇದರಲ್ಲಿ ಕೂಡ ಪಾರ್ಷಿಯಲಿ ಫಿಲ್ಡ್. ಟೋಟಲಿ ಇದನ್ನ ಪಾರ್ಷಿಯಲಿ ಫಿಲ್ಡ್. ಇದು ಕೂಡ ಪಾರ್ಷಿಯಲಿ ಫಿಲ್ಡ್ ಅಂತಾನೆ ಕರಿತೀವಿ. ಬಟ್ ಲಾಸ್ಟ್ ಎಲೆಕ್ಟ್ರಾನ್ ಕೂಡ ಸಿಂಗ್ಲಿ ಅಕ್ಯುಪೈ ಆಗಿತ್ತು ಅಂದ್ರೆ ಹಾಫ್ ಫಿಲ್ಡ್. ಓಕೆ, ನಿಮ್ಗೆ ಗೊತ್ತಾಯ್ತಲ್ಲ ಡಿಫ್ರೆನ್ಸ್? ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್, ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಅಂಡ್ ದೆನ್ partially filled atomic orbitals. ಓಕೆ, ಇಲ್ಲಿ
ಕೇಳಿರೋದೇನು ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಹಾಫ್ ಫಿಲ್ಡ್ ಅಂಡ್ ದೆನ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ ಮೋರ್ ಸ್ಟೇಬಲ್ ಬಿಕಾಸ್ ಆಫ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಸಿಮೆಟ್ರಿಕಲಿ ಎಲ್ಲ ಆರ್ಬಿಟಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಎಲ್ಲ ಸ್ಪಿನ್ ಅಬೋವ್ ಇದೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಮೋರ್ ಸ್ಟೇಬಲ್ ಬಿಕಾಸ್ ಆಫ್ ಡ್ಯೂ ಟು ಎಕ್ಸ್ಚೇಂಜ್ ಆಫ್ ಎನರ್ಜಿ ಬಿಟ್ವೀನ್ ದಿ ಎಲೆಕ್ಟ್ರಾನ್ಸ್ ಹಿಯರ್ ಆಲ್ಸೋ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ಸ್ because of symmetrical distribution of an orbit. Okay. ಹೇಗೆಲ್ಲ ಎಕ್ಸ್ಚೇಂಜ್ ಆಗುತ್ತೆ ನೋಡೋಣ ಹಾಫ್ ಫೀಲ್ಡ್ ಬರ್ಕೊಳ್ತೀನಿ ಡಿ ಆರ್ಬಿಟ್ 1 2 3 4 and then 5 ಹಾಫ್ ಫೀಲ್ಡ್ 1 2 3 4 5 ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ 4 exchanges ಏನ್ರಿ 4 exchange by electron 1 this one electron 1 ಇದೆ ಫಸ್ಟ್ ಎಲೆಕ್ಟ್ರಾನ್ ಎಷ್ಟು ಜೊತೆ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗ್ತಾ ಇದೆ this electron exchanges with this one this also exchanges with this also exchanges with this also ಹಾಗಾದ್ರೆ ಫಸ್ಟ್ ಎಲೆಕ್ಟ್ರಾನ್ ಏನಿದೆಯಲ್ಲ ಇದು ಫಸ್ಟ್ ಎಲೆಕ್ಟ್ರಾನ್ this electron 4 exchanges takes place 4 exchange first second third and then 4 that's why indicate as 4 exchanges by electron first 4 exchange by electron 1 ಯಾವುದು this one electron ಎಷ್ಟು ಯಾವ್ದಾದ್ರು ಜೊತೆ ಎಕ್ಸ್ಚೇಂಜ್ ಆಗ್ತಾ ಇದೆ 1 2 3 4 electron jothe in case another one first one second one this is also half filled ಯಾವ್ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಆಗ್ತಾ ಇದೆ ಯಾವ್ಯಾವ್ದ್ರ ಜೊತೆ ಸೆಕೆಂಡ್ ಎಲೆಕ್ಟ್ರಾನ್ ತಗೊಳ್ತಾ ಇದೀನಿ ಇದು ಫಸ್ಟ್ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದೆ ಈಗ ಸೆಕೆಂಡ್ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡ್ತಾ ಇದೀನಿ ನೋಡಿ this second electron exchanges with 1 2 3 ಹಾಗಾಗಿ 3 exchange by electron 2 okay next third one ನೋಡೋಣ One, 2, 3, 4 and then 5. Third electron ನೋಡಿ this is third electron ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಆಗ್ತಾ ಇದಾರೆ third electron this electron and then this electron ಹಾಗಾಗಿ how many electron 2 exchange by electron 3 okay next one 1 2 3 4 and then 5 1 2 3 4 5 unpaired electrons are there ನಾನು ಯಾವುದು ಕನ್ಸಿಡರ್ ಮಾಡ್ತಿರೋದು fourth electron here fourth electron consider ಮಾಡಿದೀನಿ ಎಷ್ಟು ಎಕ್ಸ್ಚೇಂಜ್ one exchange by electron 4 okay ಯಾಕೆ ಸರ್ ಈ ತರ ಯಾವ ರೀತಿ ಇರ್ತಕ್ಕಂಥದ್ರಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ symmetrical distribution of an electron in an orbital whether it is half filled or completely filled atomic orbitals having more stable due to exchange of energy okay
ಎನರ್ಜಿ ಎಕ್ಸ್ಚೇಂಜ್ ಆಗೋದ್ರಿಂದ ಈಸಿಲಿ ಲಾಸ್ ಎಲೆಕ್ಟ್ರಾನ್ ಎನರ್ಜಿನ ಏನ್ ಮಾಡ್ಕೊಳುತ್ತೆ, ಅದು ಎಕ್ಸ್ಚೇಂಜ್ ಆಗೋದ್ರಿಂದ ಎನರ್ಜಿನ ಲಾಸ್ ಮಾಡ್ಕೊಳ್ಳುತ್ತೆ. ಓಕೆ, ಆ ಲಾಸ್ ಆಫ್ ಎನರ್ಜಿ ನಾವೇಂತ ಕರಿತೀವಿ, ಎಕ್ಸ್ಚೇಂಜ್ ಎನರ್ಜಿ ಅಂತ ಕರಿತೀವಿ. ಓಕೆ, ಟೋಟಲಿ 2 reasons are involved: symmetrical distribution of electron and then exchange of energy. ಈ ಪಾಯಿಂಟ್ಸ್ ಗಳನ್ನ ನೀಟಾಗಿ ನೋಟ್ಸ್ ಅಲ್ಲಿ ಯಾವ ರೀತಿ ಇದೆಯಲ್ಲ, ನಾನು ಏನ್ ಸೆಂಡ್ ಮಾಡಿದ್ದೀನಿ ಪ್ರಿಂಟೆಡ್ ನೋಟ್ಸ್, ಅದನ್ನೇ ನೀಟಾಗಿ ಬರ್ಕೊಳ್ಳಿ ಸಾಕು. ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಹಾಫ್ ಫಿಲ್ಡ್ ಸಬ್ಷನ್, ಡಿಪೆಂಡಿಂಗ್ ಅಪಾನ್ ದಿ 2 reasons: symmetrical distribution of electron and then exchange of energy.